ಎಲ್ಲರಿಗೂ ಪ್ರೈಸ್ ಎಲ್ಲರಿಗೂ ಪ್ರೈಸ್ ಹೇಳ್ತಿದ್ದಾರೆ. ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ವಾರ್ಡ್ ಅಡ್ರೆಸ್ ಆಗಿ ನಾನು ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿಯಲ್ಲಿ ಸೇವೆ ಮಾಡುತ್ತೇನೆ. ಕಳೆದ ವರ್ಷಗಳಿಂದ ನನ್ನ ಸಾಕ್ಷಿ ನಿಮ್ಮಲ್ಲಿ ವ್ಯಕ್ತಪಡಿಸಲಿಕ್ಕೆ ಸಿದ್ಧವಾಗಿದ್ದೇನೆ. ನಾನು 5 ವರ್ಷ ಕೆಳಗಡೆ ಬಹಳಷ್ಟು ಒಂದು ಸೈತಾನ ಶಕ್ತಿಯಿಂದ, ಒಂದು ದುರಾತ್ಮಕ ಆಲೋಚನೆಯಿಂದ, ಕೆಟ್ಟ ಆಲೋಚನೆಯಿಂದ ಸರಿ ಕುಡಿತಿದ್ದೆ. ನಾನು ರಿಸೆಕ್ಟ್ ಆಗಿನ ಮಗ ಇದ್ದಿದ್ರಿ, ಕುಟುಂಬದಿಂದ ತಳ್ಳಲ್ಪಟ್ಟವನಾಗಿದ್ದ, ಫ್ರೆಂಡ್ಸ್ ಲಿಂದ ನೋಡಿ, ಬಂಧು ಬಳಗದಿಂದ ನೋಡಿ, ಯಾರು ನಂಬ್ತಿದ್ದಿಲ್ಲ ನನಗೆ. ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ಆಗ ಸರಿ ಕುಡಿದಿನಂತ ತಾಯಿ ತಂದೆ ಬೆಟ್ಕೊಟ್ಟಿರಂತ ಈ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ಬರ್ಲಿಕ್ಕಿನ ಮುಂದೆ ಅವ್ರಿಗೆ ಯಾರು ದಿಕ್ಕಿದ್ದಿಲ್ಲ ಅಂತ ಕೇಳ್ಜಾಗ್ಲತ್ತ. ಈ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ಏನ್ ಮಾಡ್ತಾರೆ ಹೇಳಪ್ಪ. ಫಸ್ಟ್ ಆಫ್ ಆಲ್ ನಾನು ಈ ಲೋಕ ಯಾವ ರೀತಿ ಅದಂದ್ರ, ಈ ಲೋಕದ ಪ್ರೀತಿ ಮೆಚ್ಚಿ ನಾನು ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂಡಿದ್ದ. ಇವ್ರು ಹೇಳೋದೇನಂದ್ರೆ ಈ ಲೋಕ ಯಾವ ರೀತಿ ಅಂತ ಗೊತ್ತಿದ್ದಿಲ್ಲ. ಈ ಲೋಕದ ಪ್ರೀತಿ ಮಾಡಿ ಲವ್ ಮ್ಯಾರೇಜ್ ಮಾಡಿದ್ರಂತ. ನಾವು ಹೆಸರು ಲವ್ ಮಾಡಿದೇವ, ಮನುಷ್ಯರಿಗೆ ಲವ್ ಮಾಡಿದ್ರ. ಆ ಸಮಯದಾಗ ನಾನು ಎಲ್ಲರಿಂದ ತಳ್ಳಲ್ಪಟ್ಟವನಾಗಿದ್ದ. ಆಗ ಈ ವ್ಯಕ್ತಿ ಎಲ್ಲರೂ ದೂರ ಮಾಡಿದಂತ ವ್ಯಕ್ತಿ ಇದ್ದನಂತೆ. ಬಹಳಷ್ಟು ಶೋಧನದಾಗಿದ್ದ ಒಂದು ಸಮಯವಿತ್ತು. ಆ ಸಮಯದಾಗ ಬಹಳಷ್ಟು ನೀಚ ಕೆಲಸ ಮಾಡ್ತಿದ್ದೆ ನಾನು. ನಮ್ಮ ಪಪ್ಪ ಬಿಗಿದು ಬೀಟಿನ ಸಿಗರೆಟ್ ನ ಬಿಗಿತಿದ್ರಿ. ಅಷ್ಟು ಯಾತಕ್ಕೆ ಬಾರದಂತ ಮನುಷ್ಯನಾಗಿದ್ದ. ಒಂದು ಯಾವುದೋ ಒಂದು ಸಮಯದಾಗ, ಶೋಧನೆದಾಗ, ಕಷ್ಟದಾಗ ಆ ಮನ್ನಿಕಳಿ ಗ್ರಾಮದಾಗ ಬಂದ. ಆ ಗ್ರಾಮದಿಂದ ಈ ಒಂದು ಸಭೆ ನನಗೆ ಕನೆಕ್ಟ್ ಆಯ್ತು. ಈ ಸಭೆದಾಗ ಬಂದ. ಫಸ್ಟ್ ಆಫ್ ಆಲ್ ನನಗೆ ಕರೆದಿ ಪಾಪಾಜಿ ಅವರು ಪ್ರವಚನ ಮಾಡಿದರು. ಅವ್ರು ಏನು ಹೇಳಿದಾರೋ ಅದೇ ರೀತಿ ಆ ಪ್ರವಚನ ನೆರವೇರದ. ಮದುವೆ ಆಗಿತ್ತು. 5 ವರ್ಷದಿಂದ ನನ್ನ ಮಕ್ಕಳಿದ್ದಿಲ್ಲ. ಯಾಕಂತಂದ್ರೆ ಒಂದು ಶಾಪ ಇತ್ತು. ತಾಯಿ ತಂದೆಗೆ ಮರ್ತು ಬಿಟ್ಟು ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ. ಅವ್ರ ತಾಯಿ ತಂದೆ ಅವರು ಮಾತು ಕೇಳಿಲ್ಲ, ಅದು ನನ್ನ ತಾಯಿ ತಂದೆ ನಾನು ಮಾತು ಕೇಳಿಲ್ಲ. ಒಂದು ಶಾಪಗ್ರಸ್ತ ಆಗಿದ್ದ. ಈ ಲೋಕದ ತಳ್ಳಲ್ಪಟ್ಟವನಾಗಿದ್ದ. ನನಗೆ ಯಾರು ಪ್ರೀತಿ ಸಿಕ್ಕಿಲ್ಲ. ನನ್ನ ತಂದೆ ನನಗೆ ಭೇದ ಮಾಡ್ತಿದ್ದನು, ನನ್ನ ತಂದೆ ನನಗೆ ಪ್ರೀತಿ ಮಾಡ್ತಿದ್ದಿಲ್ಲ. ಆದ್ರೆ ಒಂದು ಸಮಯ ಬಿತ್ತು, ಈ ಒಂದು ಮಿನಿಸ್ಟ್ರಿ ನನ್ನ ಕಾಲಿಟ್ಟ. ಆ ತಂದೆ, ಈ ಲೋಕದ ಪ್ರೀತಿ, ಈ ಲೋಕದ ಹಡದಿ ತಂದೆ ನನಗೆ ಕೈ ಬಿಟ್ಟನು. ಆದ್ರೆ ಈ ಮಿನಿಸ್ಟ್ರಿಯಲ್ಲಿ ಒಂದು ಆತ್ಮಿಕ ತಂದೆಯಾಗಿ ನನಗೆ ಸಿಕ್ಕಿದ್ದಾನೆ. ಅದೇ ರೀತಿಯಾಗಿ 5 ವರ್ಷದಿಂದ ನನ್ನ ಮಕ್ಕಳಿದ್ದಿಲ್ಲ. ದೊಡ್ಡತನದಿಂದ ಎಷ್ಟೋ ಜನರು ಭಯಂಕರವಾಗಿ ನನ್ನ ಕರಗಿರಿ ಮಾತಾಡಿ ಈ ಸಭೆ ಬಿಡಿಸ್ಬೇಕಂತಂದಿದ್ದರು. ಇಲ್ಲಿ ಮಕ್ಕಳಾಗಲ್ಲ, ಅಲ್ಲಿ ಮಕ್ಕಳಾಗಲ್ಲ, ಅಲ್ಲಿ ಯಾಕೆ ಹೋಗ್ತೇವೆ ಅಂತ ಎಷ್ಟೋ ಜನಗಳು ಮಾತಾಡಿದರು. ನನ್ನ ಆತ್ಮಿಕ ತಂದೆ ಆತ್ಮದ ಮುಖಾಂತರ ನನಗೊಂದೇ ಒಂದು ಮಾತಾಡಿದರು. ಸೇವೆ ಮಾಡುವಾಗ ಅನೇಕ ಕಷ್ಟಗಳು ಬರ್ತವನೋ, ನೀತಿವಂತರಿಗೆ ಬರುವಂತ ಆ ಕಷ್ಟಗಳು ಅನೇಕವೇನೋ, ದೇವರು ಒಂದಿನ ತೆಗಿತಾರಂತ ಒಂದೇ ಒಂದು ಮಾತಾಡಿದರು. ಅದೇ ರೀತಿಯಾಗಿ 5 ವರ್ಷದಿಂದ ನನ್ನ ಮಕ್ಕಳಿದ್ದಿದ್ದಿಲ್ಲ. ಒಂದು ಸಮಯದಾಗ ಬಹಳಷ್ಟು ಶೋಧನವಾಗಿದ್ದಿದ್ದ. ನನ್ನ ಆತ್ಮ ಹೇಳ್ತು, ನನ್ನ ಆತ್ಮಿಕ ತಂದೆ ಬಲಿಗಂತ ಹೋಗವಂತ ಹೋಗಿದ್ದ. ನಾನು ನನ್ನ ಹೆಂಡತಿ ರಾತ್ರಿ 3 ಗಂಟೆ ಆಗಿತ್ತು. ನನ್ನ ಆತ್ಮಿಕ ತಂದೆ ಕಾಲ ದಬಸ್ಕೊತ ನಾ ಮಲ್ಕೊಂಡಿದ್ದ. ಆ ಸಮಯದಾಗ ಒಂದು ದೂತನ್ನು ಮಾತಾಡಿದ ನನ್ನ ಆತ್ಮಿಕ ತಂದೆಗ, ನನ್ನ ಕಾಲು ಯಾರು ದಬಸ್ಸಿದೆ ಅಂತ ಮುಂಜಾನೆ ಹೇಳುವಾಗ ಕೇಳಿದರು. ಪಾಪುಜಿ ನಾನೇ ದಬಸ್ಸಿದೆ. ಅವಾಗ ಹೇಳಿರುವಾಗ ಬರ್ದಿಟ್ಕೋ, ಕರ್ಕ ಫಲ ನಿನಗೆ ದಯ ಪಾಲಿಸ್ತಂತ ಹೇಳಿದನ. ದೇವರು ಒಳ್ಳೆ ಆತ್ಮದಿಂದ ತುಂಬಲ್ಪಡ್ತಾನೆ ಅಂತ ಹೇಳಿದರು. ಅದೇ ಸಮಯ 3 ತಿಂಗಳ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋ, ಪ್ರವಾದನ ಸಕ್ಸಸ್ಫುಲ್ ಆಗ್ತದ. ಇಲ್ಲಂದ್ರೆ ನಿನ್ನ ಪ್ರೆಗ್ನೆನ್ಸಿ ಪಾಸಿಟಿವ್ ಆಗಿ ಬರ್ಲಿಲ್ಲ ಅಂದ್ರೆ ಸೇವಾ ಬಿಟ್ಟು ಕೊಡ್ತೇನೆ ಚಾಲೆಂಜ್ ಹಾಕಿದ್ರು. ಅದೇ ಸಮಯದಾಗ ನಾನು ನಂಬಲಿಲ್ಲ. ಆ ನಂಬಲ್ ಸಮಯದಾಗ 3 ತಿಂಗಳಾಯ್ತು. 3 ತಿಂಗಳಾದ ನಂತರ ನಾನು ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ನಲ್ಲಿ ಬಹಳಷ್ಟು 4 ವರ್ಷದಿಂದ ನಾನು 3 ತಿಂಗಳಾಯ್ತಿಗೆ 2 ತಿಂಗಳಾಯ್ತಿಗೆ ನಾನು ಚೆಕ್ ಮಾಡಿಸ್ತಿದ್ದ. ಆದ್ರೆ ನೆಗೆಟಿವ್ ಆಗಿ ಬರ್ತಿತ್ತು. ಬಹಳಷ್ಟು ಶೋಧನೆ ಇದ್ದಿತ್ತು, ಅವಮಾನಗಳಾಗ್ತಿದ್ವು, ಆಸೆ ಇಟ್ಕೊಂಡು ಕೊಡ್ತಿದ್ದ. ಬಟ್ ನಿರಾಸೆ ಆಗ್ತಿತ್ತು. ನನ್ನ ಹೆಂಡತಿ ನಾನು ಬಹಳಷ್ಟು ಅಳ್ತಿದ್ದೇವೆ. ಯಾವಾಗ ಈ ಮಿನಿಸ್ಟ್ರಿಗೆ ಕಾಲಿಟ್ಟು ಆ ಸಮಯದಾಗ ಈ ಲೈಫ್ ಚೇಂಜಿಂಗ್ ರೆವಲ್ಯೂಷನ್ ಮಿನಿಸ್ಟ್ರಿ ಬಂದ, ನನ್ನ ಲೈಫ್ ಚೇಂಜ್ ಆಗಿತ್ತು ಪ್ರಿಯರೇ. ನಾವು ಸಮಯದಾಗ ನನ್ನ ಆತ್ಮಿಕ ತಂದೆ ನಾನು ಒಂದು ಬೊಂಬೈ ಮೀಟಿಂಗ್ ಇದ್ದಿತ್ತು. ಆ ಮೀಟಿಂಗ್ ನಾಗ ಹೋಗ್ತಾ ಇದ್ದ. ನನ್ನ ಹೆಂಡತಿಗೆ ಆ ಸಮಯದಾಗ ಪ್ರಾರ್ಥನೆ ಮಾಡಿದರು. ಆ ಎಲಿಯನ ಶಕ್ತಿ ಮುಖಾಂತರ, ಒಂದು ದೂತನ ಆತ್ಮನ ಮುಖಾಂತರ ಮಾತಾಡುವಾಗ ನನಗೆ ಹೇಳಿದರು, ದೇವರು ಗಂಡಸ ಮಗಲಿನ ದೇವರು ಬಲಪಡಿಸ್ತಾನೆ ಅಂತ ಹೇಳಿದರು. ಅದೇ ಸಮಯದಾಗ ಆತ್ಮಿಕ ತಂದೆಯು, ಆತ್ಮಿಕ ಪಾಪಾಜಿ ನನ್ನ ಪ್ರವಚನ ಮಾಡಿದ ಪ್ರವಚನೆಯು ನೆರವೇರಿದೆ. ಅದೇ ಸಮಯ ನನ್ನ ಗಂಡಸ ಮಗಲಿನ
ಸಾಕ್ಷಿ ಹೊಂಟಿತ್ತು ನೋಡಿ. ಹಿಂಸೆಪಟ್ಟಿ ಮಕ್ಕಳಾಗಲ್ಲ ಸಭೆ ಬಿಟ್ಕೊಡು ಅಂತ ಹೇಳಿದ್ರು. ದೇವರು ಈ ಮಗನ ಜೀವಿತದಾಗ ಹುಟ್ಟಲ್ಕಿನ ಮುಂದೆ ಗನಸು ಮಗ ಹೊಡ್ತಾನ. ಆ ಮಗನ ಹೆಸರು ಎಲಿಯರ್ ಅಂತ ಹೇಳಿದ. ಡಾಕ್ಟರ್ ರಿಪೋರ್ಟ್ ಚೆಕ್ ಮಾಡಿದ್ರ ಕ್ರಿಸ್ಮಸ್ 26 ತಾರೀಕು ಡೆಲಿವರಿ ಆಯ್ತು ಅಂತ ಹೇಳಿದ್ರು. ನಾನು ಮಗನಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಬಿಫೋರ್ 15 ದಿವಸ ಕೆಳಗ ಹಾಸ್ಪಿಟಲ್ ಹೋಗುವ ಗನಸು ಮಗ ಹೊಡ್ತಾರ. ಸಿಜನಿಂಗ್ ಆಗಿದೆ, ಗನಸು ಮಗ ಹೊಟ್ಟಿದೆ. ಯಾರು ಸಕ್ಸಸ್ ಆದ್ರು ಡಾಕ್ಟರ್ ಕ್ಯಾನ್ಸಲ್ ಆಗಿ ದೇವ್ರ ಆಶೀರ್ವಾದ ಮಾಡಲ್ಲ. ಯಾಕಂದ್ರೆ ದೇವ್ರ ನನ್ನ ಪ್ರಾರ್ಥನೆ ಏನ್ ತೋರಿಸೋದು ನಿಜ ಆಗಿರ್ತದೆ ನೋಡಿ. ಈ ಮಗನ ಸಾಕ್ಷಿ, ಆ ಮಗ ಯಾವ ಪ್ರಕಾರ ಶ್ರಾಂತನದ ದೇಹಕ್ಕೆ ತೋರಿಸ್ತಾ ಇದ್ದೀನಿ. ನನ್ನ ಜೊತೆ ಕಾರಿನಲ್ಲಿ ನಾವು ವಾಕ್ಯ ಹೇಳ್ಕೊತ ಹಾಡ ಹಾಡ್ಕೊತ ಬೊಂಬೈ ಮೀಟಿಂಗ್ ಹೋಗುವಾಗ ಪೊಲೀಸ್ ಹೇಳಬೇಕು, ನಿನ್ ಮಗ ಗಣೇಶ ನೋಡ್ತಾನಂತ. ಸುಂದರವಾಗಿ ಮುದ್ದು ಮಗ ನಮ್ಮ ಮೊಮ್ಮಗಳಿಗೆ ದೇವ್ರು ಸೃಷ್ಟಿ ಮಾಡಿದಾನೆ. ಈ ಮಕ್ಕಳು ಎಷ್ಟು ಮಂದಿಗಿಲ್ಲ ಈ ಲೈಫ್ ಶಕ್ತಿ ರೆವಲ್ಯೂಷನ್ ಮನುಷ್ಯ ಬಾರ್ದಿಕ್ ಬರ್ರಿ, ಉಪ್ಪಾಗಿರ್ರಿ, ಆತ್ಮದಾಗಿರ್ರಿ, ಗರ್ಭಫಲ ಪ್ಲಸ್ ಆಗಲ್ಲ. ಅದೇ ಹೇಳ್ತಾ ಇದ್ದೀನಿ, ಯಾರು ಸತ್ಯವಾಗಿದ್ದಾಗ ದೇವರ ಆಶೀರ್ವಾದ ಮಾಡ್ತಾನೆ. ಕೆಲವು ಸಂಡೆ 6 ತಿಂಗಳಾಯ್ತು, ಪ್ರತಿ ಸಂಡೆ ಗರ್ಭಫಲ ಪ್ಲಸ್ ಮಾಡ್ತಾ ಇದ್ದಾನೆ ದೇವರು. ಇವನ್ ಕುಟುಂಬ ಇವನಿಗೆ ಸಾಕ್ಷಿ ದೇವರ ಆಶೀರ್ವಾದ ಮಾಡಿ